ಕ್ಷೇತ್ರ ಮಹಾಸಂಸ್ಥಾನದ ಶಿವಯೋಗಿ ಸಂಪನ್ನರು ಮಹಾಜ್ಞಾನಿಗಳು ಪರಮ ದಾಸೋಹ ಮೂರ್ತಿಗಳಾದಂಥ ಶ್ರೀ 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 ಡಾಕ್ಟರ್ ಶಿವಾನಂದ ಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕೋಡಿಮಠ ಮಹಾಸಂಸ್ಥಾನ ಅರಸೀಕೆರೆ ಇವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಈ ದಿನ ತಾಯಿ ಗಂಗಮಾದೇವಿ ಮತ್ತು ಶ್ರೀ ಅಂಬಾಭವಾನಿ ದೇವಿಯ ರಜತ ಮಹೋತ್ಸವ ಅಂಗವಾಗಿ ದೇವಾಲಯದ ವಿಮಾನ ಗೋಪುರ ಮುಖ್ಯಮಠ ಮತ್ತು ದೇವಿಯ ಪುನರಾವರ್ತನ ಜೀರ್ಣೋದ್ಧಾರ ಅಷ್ಟಬಂಧನ ಕುಂಭಾಭಿಷೇಕ ಮಹೋತ್ಸವಕ್ಕೆ ಪಾದಾರ್ಪಣೆ ಮಾಡಿರುವ ನಮ್ಮೆಲ್ಲರ ಸೌಭಾಗ್ಯ. ಶ್ರೀ ಪೂಜ್ಯ ಶ್ರೀ ಗುರುಗಳು ಜಿಲ್ಲೆಯ ಕಡೂರು ತಾಲೂಕಿನ ಕುಂಚಿಗಲ್ ಜಿಲ್ಲೆಯ ಗ್ರಾಮದ ದೊಡ್ಡಮಠದ ಶಿವಯೋಗ ಸಂಪನ್ನರಾದ ಶರಣಲಿಂಗ ಶ್ರೀ ಮುರುಘರಾಜ ಲಿಂಗಾಯತ ಪಾರ್ವತಮ್ಮನವರ ಪುಣ್ಯಕರ್ಮದಲ್ಲಿ ಜ್ಯೇಷ್ಠ ಪುತ್ರರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೋಡಿಮಠದ ಮಹಾಸಂಸ್ಥಾನ ಇದರ ಪೂಜ್ಯ ಸ್ವಾಮೀಜಿಗಳು, ಅತ್ಯಂತ ಹೆಸರುವಾಸಿಯಾದಂತಹ ಸ್ವಾಮೀಜಿಗಳು ಕೂಡ ಆಗಿರುವಂಥ ಪೂಜ್ಯ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರರವರ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೋರುತ್ತಾ ಇವತ್ತು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ವೇದಿಕೆ ಮೇಲೆ ಹಲವಾರು ಮುಖಂಡರುಗಳೆಲ್ಲ ಉಪಸ್ಥಿತರಿದ್ದಾರೆ. ನಮ್ಮ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಶ್ರೀ ಶಿವಕುಮಾರ್ ಅವರು, ನಮ್ಮ ನವೀನ್ ಕುಮಾರ್ ಅವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿ ಅವರು ಹಾಗೂ ನಮ್ಮ SSK ಸಮಾಜದ ಎಲ್ಲ ಹಿರಿಯರು ಮುಖಂಡರೆಲ್ಲ ಬಂದಿದ್ದಾರೆ. ಇದು ಒಂದು ಒಳ್ಳೆಯ ದಿನ, ಶುಭ ದಿನ ಅಂತ ಹೇಳಿದ್ರೆ ತಪ್ಪಾಗಬೇಕು. ಯಾಕೆಂದರೆ ಈ ಒಂದು ದೇವಸ್ಥಾನ ಏನು ಸುಮಾರು 100 ವರ್ಷಕ್ಕಿಂತ ಹೆಚ್ಚು ಹಳೆಯ ದೇವಸ್ಥಾನ, ಅದನ್ನು ಜೀರ್ಣೋದ್ಧಾರ ಮಾಡಿ ಇವತ್ತು ಒಂದು ಹೊಸ ಅದಕ್ಕೆ ಎಲ್ಲ ರೀತಿಯ ಅದನ್ನು ಒಂದು ಇಂಪ್ರೂವ್ಮೆಂಟನ್ನೆಲ್ಲ ಮಾಡಿ ಇವತ್ತು ಬಹಳ ಸುಂದರವಾಗಿ ಇವತ್ತು ದೇವಸ್ಥಾನ ನಿರ್ಮಾಣ. ಅದರಿಂದ ಉತ್ತಮವಾಗಿ ನಮ್ಮ ದೇವಸ್ಥಾನ ಸಮಿತಿಯವರಿಗೆ ಮತ್ತು ದೇವಸ್ಥಾನದ ಪುನರ್ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದ ಅಭಿವೃದ್ಧಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರಲ್ಲೂ ಕೂಡ ಇವತ್ತು ಪೂಜ್ಯ ಸ್ವಾಮೀಜಿಯವರು ಬಂದಿರೋದು ನಮಗೆಲ್ಲರೂ ಕೂಡ ಬಹಳ ಸಂತೋಷದ ಮತ್ತು ಒಂದು ಅತ್ಯಂತ ಒಂದು ಶ್ರೇಷ್ಠವಾದಂಥ ವಿಷಯ ಅಂತ ಹೇಳಿ ಬಯಸ್ತೀನಿ. ಏಕೆಂದರೆ ಸ್ವಾಮೀಜಿಯವರ ಒಂದು ಹೆಸರು ನಾವೆಲ್ಲ ಕೇಳಿದ್ವಿ ಮತ್ತು ಅನೇಕ ಅವರ ಒಂದು ದಿವ್ಯ ಮಾತುಗಳು, ಅದು ಭವಿಷ್ಯ ನುಡಿಯೋದ್ರಲ್ಲಿ ಯಾರಾದರೂ ಒಂದು ಸ್ವಾಮೀಜಿ ಇದ್ದರೆ ಅದು ನಮ್ಮ ಕೋಡಿಮಠದ ಸ್ವಾಮೀಜಿ. ನನ್ನ ತಂದೆಯವ್ರ ಜೊತೆಯಲ್ಲೂ ಕೂಡ ಬಹಳ ಆತ್ಮೀಯತೆ ಸ್ವಾಮೀಜಿಯಾಗಿತ್ತು. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಕೂಡ SJRC ಕಾಲೇಜಿನಲ್ಲಿ ಓದ್ತಾ ಇದ್ದರು ಸ್ವಾಮೀಜಿಯವರು. ಅವಾಗ ನನ್ನ ತಂದೆಯವರು ಮತ್ತು ಅನೇಕ ಅವತ್ತಿನ ರಾಜಕಾರಣಿಗಳೆಲ್ಲ ಅವಾಗ ಅವರಿಗೆ ಚಿರಪರಿಚಿತರಾಗಿರ್ತಕ್ಕಂಥದ್ದು. ಅದರಿಂದ ಬಹಳ ಅವರಿಗೆ ಹಳೆಯ ನೆನಪುಗಳು ಕೂಡ ನಮ್ಗೆ ಈಗ ತಾನೇ ವೇದಿಕೆ ಮೇಲೆ ಕೂತ್ಕೊಂಡಿದ್ದಾಗ ಎಲ್ಲ ಹೇಳ್ತಾ ಇದೆ. ಅದರಿಂದ ಬಹಳ ಸಂತೋಷ ಆಗ್ತಾ ಇದೆ. ಅವರ ಒಂದು ಆಶೀರ್ವಾದದಿಂದ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಕ್ಕಂಥದ್ದಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಮತ್ತು ನಿಮ್ಮ ಪ್ರತಿನಿಧಿಯಾಗಿ ಇನ್ನೂ ಹೆಚ್ಚು ನಮ್ಮ ಜನರಿಗೆ, ನಮ್ಮ ಎಲ್ಲ ವರ್ಗದ ಜನರಿಗೆ, ಎಲ್ಲ ಜಾತಿಯ ಜನರಿಗೆ, ಎಲ್ಲ ಧರ್ಮದ ಜನರಿಗೆ, ಎಲ್ಲ ಭಾಷೆಯ ಜನರಿಗೆ ನಾವೆಲ್ಲರೂ ಕೂಡ ಒಂದಾಗಿ ನೋಡಿಕೊಂಡು ಏನೇನು ಒಳ್ಳೊಳ್ಳೆ ಕೆಲಸಗಳು ಮಾಡೋಕ್ಕೆ ಸಾಧ್ಯ ಆಗಿದೆ ಅದನ್ನು ಖಂಡಿತವಾಗಿ ನಾನು ಮಾಡೋದಕ್ಕೆ ಬಯಸ್ತೀನಿ. 25 ನಿಮಿಷ ದಯವಿಟ್ಟು ಯಾರು ಮಾತಾಡಬೇಡಿ.
ಇಬ್ಬರು ಸ್ನೇಹಿತರಿದ್ದಂತೆ. ಒಬ್ಬ ಸ್ನೇಹಿತ ಬಹಳ ಸಾಹುಕಾರ, ಬಹಳ ಶ್ರೀಮಂತ, ಇನ್ನೊಬ್ಬ ಅಷ್ಟೇ ಬಡವ. ಆದರೂ ಇಬ್ಬರು ಸ್ನೇಹಿತರು ಬಹಳ ಗಂಭೀರವಾಗಿತ್ತು, ಗಾಢವಾಗಿತ್ತು. ಯಾರಿಂದಲೂ ಅಳಿಸಲಾರದು ಪ್ರಸಂಗ. ಒಂದಿನ ಶ್ರೀಮಂತ ಸಾಹುಕಾರ ತನ್ನ ಸ್ನೇಹಿತರಿಗೆ ಹೇಳಿದರು, ನನಗೆ ಆನೆ ಬೇಕು. ಅವನೇನಂದ, ಏನಪ್ಪ ನೀನು ಬಹಳ ಶ್ರೀಮಂತ, ನಾನೇನು ಮಾಡಿ ಹೇಳಿ ಒಂದು ಚಿಕ್ಕದ ಮರದ ಆನೆ ತಗೊಂಡು ಅವನು ಆನೆ ಇಟ್ಕೊಂಡ. ಮತ್ತೆ ಆನೆ ಬೇಕು ನನಗೆ. ಅವನಂದ, ನನಗೆ ಇಷ್ಟೇ ಶಕ್ತಿ ಇರೋದು ಅಂತೇಳಿ ಒಂದು ಮಣ್ಣಿನ ದೊಡ್ಡದ ಆನೆ ಮಾಡ್ಕೊಂಡು ತಗೊಳ್ಬೇಕು. ಅವನು ತಗೊಂಡು ಇನ್ನೂ ಆನೆ ಬೇಕು ನನಗೆ. ಮಣ್ಣಿಂದಾಯ್ತು, ಮರದ್ದಾಯ್ತು, ಅವನ ಶಕ್ತಿ ಒಂದು ಯಾವುದೋ ಒಂದು ಲೋಹದ ಆನೆ ಮಾಡಿಕೊಡ್ತ. ಅದನ್ನು ತಗೊಂಡ, ನನಗಿನ್ನೂ ಆನೆ ಬೇಕು. ಇವ್ರ ಕೈಲಿ ಆಗಲಿಲ್ಲ. ಹೇಳಿದ, ನೀನು ಬಹಳ ಶ್ರೀಮಂತಪ್ಪ, ನೀನು ಬಂಗಾರದ ಆನೆನೇ ಮಾಡ್ಕೋಬಹುದು, ನನ್ನ ಕೈಲಿ ಇಷ್ಟ ಸಾಧ್ಯ, ನಾನೇನು ಮಾಡೋಣ. ಅದಕ್ಕೆ ಅವನು ಇನ್ನೂ ಆನೆ ಬೇಕು. ಏನು ಅಂತ ಅವನು ಹೇಳಿಬಿಟ್ಟೆ, ನನಗೆಲ್ಲ ಇದೆ, ಎಲ್ಲ ಇದೆ, ಬೇಕಾಗ್ತಿದೆ, ನನಗೆ ಆನೆ ಇಲ್ಲ. ಆನೆ ಈಗ ಇದೆಯಲ್ಲಪ್ಪ ಅಂತ. ಆ ಆನೆ ಇಲ್ಲ. ಆದರೆ ಆರೋಗ್ಯ, ನೇಂದ್ರೆ ನೆಮ್ಮದಿ. ಆರೋಗ್ಯ ನೆಮ್ಮದಿ ಇಲ್ಲ. ನನಗೆ ಆ ಆನೆ ಬೇಕು, ಈ ಆನೆ ಬೇಡ. ಇವತ್ತೇನಾಗಿದೆ ಮನುಷ್ಯನ ಜೀವನ ಅಂದ್ರೆ, ಆರೋಗ್ಯನೂ ಕಳ್ಕೊಳ್ತಾ ಇದ್ದಾರೆ, ನೆಮ್ಮದಿನೂ ಕಳ್ಕೊಂತ ಇದ್ದಾರೆ. ಎಲ್ಲಿಂದಲೂ ಮನುಷ್ಯನ ಜೀವನ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಎಲ್ಲ ವಿಚಲಿತವಾದ ವಾತಾವರಣ, ಕಲುಷಿತ ಸನ್ನಿವೇಶ ಜಗತ್ತಿನಾದ್ಯಂತ ಇದೆ. ಇದಕ್ಕೆ ಹೊರಬರಬೇಕಾದ್ರೆ, ಶಾಂತಿ ಬರಬೇಕಾದ್ರೆ ಇಂಥ ದೇವಾಲಯಗಳ ಮೊರೆಗೆ ಹೋಗಬೇಕು. ದೇಹದ ಆಲಯ ದೇವಾಲಯ. ಈ ದೇವಾಲಯದಲ್ಲಿ ಯಾರು ಹುಟ್ಟಲ್ಲ, ಯಾರು ಸಾಯಲ್ಲ. ಎಲ್ಲಿ ಸಾವಿಲ್ಲ, ಎಲ್ಲಿ ಊಟ ಇಲ್ಲ, ಅಲ್ಲಿ ನೆಮ್ಮದಿ ಇರ್ತದೆ, ಶಾಂತಿ ಇರ್ತದೆ, ಸುಖ ಇರ್ತದೆ, ಮೋಕ್ಷ ಪ್ರಧಾನವಾಗಿದೆ. ಹಾಗಾಗಿ ನಮ್ಮ ಸನಾತನ ಕಾಲದಿಂದಲೂ ಸಹಿತ ದೇವಾಲಯಗಳಿಗೆ ನಮ್ಮ ಹಿರಿಯರು ಹೆಚ್ಚು ಮಹತ್ವ ಕೊಟ್ಟು ಸ್ಥಾಪನೆ ಮಾಡ್ತಾರೆ, ಉದ್ಧಾರ ಮಾಡ್ತಾರೆ. ನೋಡಿರ್ತಕ್ಕಂಥದ್ದು ನಮ್ಮಲ್ಲಿ ಎಲ್ಲರ ಒಂದು ಪೂರ್ಣ ಔಚಿತ್ಯ ಭಾಗ್ಯ ಅಂತಿರ್ತೇವೆ. ಇಲ್ಲಿ ಈ ಭಾಗದಲ್ಲಿ ನೋಡಿ ನಮ್ಮ ಮಂತ್ರಿಗಳು, MLA ಸಾಹೇಬರು ಬಂದಿದ್ದಾರೆ. ಈಗ ಸಣ್ಣ ಫಂಕ್ಷನ್ ಆದರೂ ಏನಾದ್ರು ಮತದಾರರು ನೀವೇ ನಮಗೆ ದೇವರು, ಆಮೇಲೆ ಆ ದೇವರು ನಮಗೆ ಬೇಕು. ಇವರು ತಂದೆಯವರು ಇದ್ದರು, ನಾನು ಇಲ್ಲೇ ಓದ್ತಾ ಇದ್ದೆ BSc. ಬಹಳ ಹೋರಾಟಗಾರ, ದಕ್ಷರು. ಅವರಿಗೂ ನಮಗೆ ಬಹಳ ವಿಶ್ವಾಸ. ನಮಗೆ ನಮ್ಮ ಹತ್ರ ಎಲ್ಲರಿಗೂ ವಿಶ್ವಾಸನೇ ಅವರು. ಹಾಗಾಗಿ ಅವರು ಸ್ವಂತ ಶಕ್ತಿ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಸಹಕಾರ ಕೇಳಿಲ್ಲ. ಅವ್ರ ಹೋರಾಟ, ಅವ್ರ ನಿಷ್ಠೆ, ಆದರೂ ಬೇಕಾದ ಕೆಲಸಗಳನ್ನು ಮಾಡಿ ರಾಜ್ಯಕ್ಕೆ ಮಾದರಿಯಾದ ಒಂದು ಕಾಯಿಲೆ ಪಾಪ ಅವರು ಇರಲಿಲ್ಲ. ಬಹುಶಃ ಇದ್ರೆ ಇಲ್ಲಿವರೆಗೂ ಅವರು ಉನ್ನತ ಕೆಲಸವನ್ನು ಮಾಡ್ತಾ ಇದ್ರು. ಇವರು ಅದೇ ಥರದಲ್ಲಿ ಮಂತ್ರಿ ಪದವಿ ಆದ. ನನ್ನ ಹತ್ರ ಯಾರೋ ಹೇಳ್ತಾ ಇದ್ರು, ಒಂದು ಜ್ಯೋತಿಷಕ್ಕೆ ಹೇಳ್ತಾ, ಈ ಸತಿ ಏನು ನಮ್ಮ ಸರ್ಕಾರ ಕಷ್ಟ ಒಂದು 70-80 ಬರ್ಬೋದು, ಮತ್ತೆ 40 ಹೋಗ್ಬೇಕಾಗತ್ತೆ. ಅದಕ್ಕೆ ನಾವು ಯಾರೋ ಒಬ್ಬರು ಮುಖ್ಯಮಂತ್ರಿ ಮಾಡ್ತೀವಿ, ಅಲ್ಲಿ ಹೋಗಲ್ಲ. ಅದಕ್ಕೆ ನಾನು ಹೇಳಿದೆ, ಎಲ್ಲರನ್ನು ಯಾಕೆ ಮಾಡ್ತೀನಿ, ಜೀವಂತ ವ್ಯಕ್ತಿರ್ತಕ್ಕಂಥ ಗುಂಡೂರಾವ್ ಅವ್ರ ಮಗ ಇದ್ದಾರೆ, ಅವ್ರದ್ದೇ ಮುಖ್ಯಮಂತ್ರಿ. ಆಮೇಲೆ ನಾನು ಹೇಳಿದೆ, 120 ಮೇಲೆ 130 ಬರ್ತದೆ, ನೀವೇ ಮುಖ್ಯಮಂತ್ರಿ ಆಗ್ತೀರಿ ಅಂತ ಎಲ್ಲ ಹೇಳಿದೆ. ಆವಾಗ ಅವ್ರು ಸ್ವಲ್ಪ ಖುಷಿ ಆದರು. ಅಂಥ ಪ್ರಸಂಗದಲ್ಲಿ ನಾವು ನೋಡಿದ್ರೆ ಗುಂಡೂರಾಯವನ್ನು ಮುಖ್ಯಮಂತ್ರಿ ಮಾಡಿದ್ವಿ. ಆತ ಅವ್ರ ತಂದೆ ಅಷ್ಟು ದಾಕ್ಷಿ ಇಲ್ಲದೆ ಹೋದ್ರು ಎಲ್ಲರಲ್ಲೂ ಓದಿಕೊಂಡು ಪ್ರೀತಿಯಿಂದ ಹೋಗ್ತಕ್ಕಂಥ ಹಿಂದಿ ಸರ್ಕಾರದಲ್ಲಿ ಮಾಡಿದರೆ ಈಗ ಆರೋಗ್ಯ ಶುರುವಲ್ಲ. ಅದಕ್ಕೆ ಆರೋಗ್ಯ ಅಂತ ಹೇಳಿದ್ದ. ಶಕ್ತಿ, ದೈವ ಭಕ್ತಿ ಮನುಷ್ಯನ ಆದ್ಯ ಕರ್ತವ್ಯವಾಗಿದೆ. ಮಳೆ ಬೆಳೆ ಆಯುಷ್ಯ
ಕೀರ್ತಿ ಸುಪುತ್ರ ಲಾಭ ಎಲ್ಲವೂ ಬರಬೇಕಾದ್ರೆ ದೈವದ ಕೃಪೆ ಬೇಕು. ದೈವದ ಕೃಪೆಯಿಂದ ಯಾವುದೂ ಬರೋದಿಲ್ಲ. ಇವತ್ತು ಬರ್ತಕ್ಕಂಥ ಸಮಸ್ಯೆಗಳೇನಿದ್ದಾವಲ್ಲ ಇವೆಲ್ಲ ಪ್ರಕೃತಿಯ ವಿಕೋಪ, ದೈವದ ವಿಕೋಪ. ಮನುಷ್ಯ ಆಡಂಬರದಲ್ಲಿ ತನ್ನ ಜೀವನವನ್ನು ಕಳೀತಾ ಇದ್ದಾನೆ, ದೈವವನ್ನು ಮರೆತಿದ್ದಾನೆ. ಅದರಲ್ಲಿ ದೈವವನ್ನು ನೆನೆಸ್ಕೋಬೇಕು. ದೈವ ಇದ್ದಾನೆ, ಅವನಿಂದೆಲ್ಲ ನಡೀತಾ ಇದೆ, ಅವನೇ ಮೂಲಕರ್ತರು ಅಂತೇಳಿ ಭಾವಿಸಿದ್ರೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ಮನುಷ್ಯನಿಗೆ ದೈವ ಭಕ್ತಿ ಬೇಕು, ಆಚಾರದಲ್ಲಿ ಭಕ್ತಿ ಇರಬೇಕು, ತಂದೆ ತಾಯಿಗಳಲ್ಲಿ ಪ್ರೀತಿ ವಾತ್ಸಲ್ಯ ಇರಬೇಕು, ಸ್ನೇಹಿತರಲ್ಲಿ ವಿಶ್ವಾಸ ಇರಬೇಕು. ಇವತ್ತು ನಂಬಿಕೆ ಅನ್ನತಕ್ಕಂಥ ಶಬ್ದನೇ ಶೂನ್ಯ ಆಗಿದೆ, ನಂಬಿಕೆನೇ ಇಲ್ಲ. ಕೇವಲ ಮನುಷ್ಯ ಉತ್ತರದ ಹಣದಿಂದ ಹೋಗ್ತಾ ಇದ್ದಾನೆ, ಅಧಿಕಾರಿಯಿಂದ ಹೋಗ್ತಾ ಇದ್ದಾನೆ, ಅವನಿಗೆ ನೆಮ್ಮದಿನೇ ಸಿಗ್ತಾ ಇಲ್ಲ. ಆ ನೆಮ್ಮದಿ ಬರಬೇಕಾದ್ರೆ ಭಾರತೀಯ ಸನಾತನ ಪರಂಪರೆಯಲ್ಲಿ ಬಂದಿರತಕ್ಕಂಥ ದೈವದ ಮೂಲವನ್ನು ಅರಿತು ಶರಣಾಗಿ ಮಾಡಿದರೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ನಮ್ಮ ದಾರಿ ಮಾಡಿಸ್ಕೊಡಿ ದಯವಿಟ್ಟು. ಯಾರು ಶ್ರೀ ಕೋಟಿ ಉದ್ಘಾಟನೆ ಮಾಡಿದರೆ ಒಂದು ಸಚಿವರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ರು, ಏನು ಹೇಳ್ತಾರೆ ಸರ್? ಈ ಶ್ರೀ ಗಂಗಮ್ಮ ದೇವಿಗೆ ಜೈ. ಈ ದೇವಸ್ಥಾನವು ಸಾನ ಪುರಾತನವಾದ ದೇವಸ್ಥಾನವಾಗಿರುತ್ತದೆ. ನಮ್ಮ ಹಿರಿಯರು ಈ ದೇವಸ್ಥಾನನ ತುಂಬ ಇದರಿಂದ ಸಜ್ಜೆಯಿಂದ ನಡ್ಸ್ಕೊಂಡು ಬಂದಿರ್ಬೇಕಾದ್ರೆ ಅದೇ ಇದರಿಂದ ನಾವು ಅವರೇ SSK ಸಮಾಜದವರೆಲ್ಲ ಇದನ್ನ ನಡ್ಸ್ಕೊಂಡು ಬರ್ತಾಯಿದ್ರು. ಅವರು ಇದಾದ ಮೇಲೆ ನೆಕ್ಸ್ಟು ಅವರು ಮಕ್ಕಳು ಮೊಮ್ಮಕ್ಕಳು ಆ ರೀತಿ ಎಲ್ಲರೂ ನಡ್ಸ್ಕೊಂಡು ಬರ್ತಾಯಿದ್ದಾರೆ. ಈ ದೇವಸ್ಥಾನನ ಸಾನೆ ಪುರಾತನವಾಗುತ್ತೆ. ಈ ದಿನ ನಮ್ಮ ಇದೇ ಬಂದು ನಮಗೆ 25ನೇ ವರ್ಷದ್ದು ವಾರ್ಷಿಕೋತ್ಸವ. ಇದು ಮುಂಚೆ 25ನೇ ವರ್ಷಕ್ಕೆ ನಾವು ಈ ದೇವರನ್ನು ಸ್ಥಾಪನೆ ಮಾಡಿದ್ವಿ, ಪುನಃಸ್ಥಾಪ. ಈಗ ಕುಂಭಾಭಿಷೇಕ ಮಾಡಿ ಜೀರ್ಣೋದ್ಧಾರ ಮಾಡಿದ್ದೀವಿ ಈ ದೇವಸ್ಥಾನದಲ್ಲಿ. ಇದು ಎಲ್ಲ ನಮ್ಮ ಜನರು ಸಹಕಾರದಿಂದ ಎಲ್ಲ ಜನ, ನಾನು ಹೇಳೋದು ಈ ನಮ್ಮ ಜನಾಂಗ ಅಂತೆಲ್ಲ ಪ್ರತಿಯೊಬ್ಬ ಜನರು ಎಲ್ಲರ ಸಹಕಾರದಿಂದ ಈ ದೇವಸ್ಥಾನ ತುಂಬ ಸುಂದರವಾಗಿ ಎಲ್ಲ ನಮಗೆ ಸಹಾಯ ಮಾಡಿ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲ ನಾನು ಒಂದು ಮಾಡ್ತಾಯಿದ್ದೀನಿ, ನಮಸ್ಕಾರ ಮಾಡ್ತೀನಿ ಸರ್. ಇವತ್ತು ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ? ಇವತ್ತು ಬಂದು ನೋಡಿ ಕುಂಭಾಭಿಷೇಕ ಕಾರ್ಯಕ್ರಮ ಆದಮೇಲೆ ನಮ್ಮ ಪರಮ ಪೂಜ್ಯರಾದ ಇವರು ಸ್ವಾಮೀಜಿಗಳು, ಕೋಡಿಮಠದ ಸ್ವಾಮೀಜಿಗಳು ಬಂದಿದ್ದರು. ಅವರು ಬಂದು ಅವರ ಆಶೀರ್ವಾದದಿಂದ ಇವಾಗ ಇಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ನಂತರ ಬಂದು ಇಲ್ಲಿ ಪ್ರಸಾದ ವಿನಿಯೋಗ ಆಗುತ್ತೆ. ಎಲ್ಲರಿಗೂ ಅನ್ನದಾನ ಕಾರ್ಯಕ್ರಮ ಆಗುತ್ತೆ. ಎಲ್ಲರೂ ದಯವಿಟ್ಟು ಬಂದು ಅನ್ನದಾನ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಸರ್, ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಮಾಡಿದೆ ಸರ್ ದೇವಸ್ಥಾನ? ಇದು ವೆಚ್ಚ ನಾವು ಇದು ಮಾಡೋಕ್ಕಾಗಲ್ಲ ಸರ್. ದೇವಸ್ಥಾನದ ನಾವು ವೆಚ್ಚ ಮಾಡೋಲ್ಲ. ಎಲ್ಲ ಈ ಭಕ್ತಾದಿಗಳಿಂದ ಇದಾಗಿ ಬಂದಿರೋದು, ಎಲ್ಲ ಒಬ್ಬರಿಂದ ಅಲ್ಲ, ಎಲ್ಲರೂ ಸಹಾಯ ಮಾಡಿ ನಡೆಸಿರೋದು. ದೇವರ ಮಹಿಮೆ ಹೇಳೋದಾದ್ರೆ ದೇವರ ಮಹಿಮೆ ನೋಡಿ ಸರ್, ನಾವು ಹೇಳಬೇಕು ಅಂದರೆ ನಾವು ಈಗಿನ ಕಾಲದಲ್ಲಿ ಹೇಳೋದಿಲ್ಲ. ಈ ಮಹಿಮೆ ಐತೆ. ಶ್ರೀ ಗಂಗಮ್ಮಾದೇವಿ ಅಂದ್ಬಿಟ್ಟು ಇಲ್ಲಿ ತುಂಬ ಭಕ್ತಿಯಿಂದ ಚಿಕ್ಕದಾದ್ರೂ ಒಂದು ಇದರಿಂದ ನಡೆಯುತ್ತೆ. ನಾವು ಮುಂಚೆಯಿಂದ ನಾನು ಚಿಕ್ಕ ಹುಡುಗ, ನಾನು 6-7 ವರ್ಷದಿಂದ ಈ ದೇವಸ್ಥಾನದಲ್ಲೇ ಒಂದು ಸೇವೆ ಮಾಡ್ಕೊಂಡ್ಬಂದಿದ್ದೀನಿ. ಅದ್ರ ಮುಂಚೆ ನಮ್ಮ ತಂದೆ, ನಮ್ಮ ತಾತ ಎಲ್ಲರೂ, ನಮ್ಮ ಅಣ್ಣವರೆಲ್ಲರೂ ಇದಕ್ಕೆಲ್ಲ ಬಂದು ಇದು ಮಾಡ್ಕೊಂಡ್ಬಂದಿದ್ದಾರೆ. ವಿಶೇಷ ಪೂಜೆ ಯಾವ ದಿನ ಇರುತ್ತೆ? ವಿಶೇಷ ಪೂಜೆ ಬಂದು ನವರಾತ್ರಿ ದಿನ ಇರುತ್ತೆ. ನವರಾತ್ರಿ ದಿನ 9 ದಿನವೂ ಇಲ್ಲಿ ವಿಶೇಷ ಅಲಂಕಾರ ನಡೆಯುತ್ತೆ, ವಿಶೇಷ ಪೂಜೆಗಳು ನಡೆಯುತ್ತೆ. ವಾರ್ಷಿಕೋತ್ಸವ ಆಮೇಲೆ ಕರಗದ ನಮ್ಮ ಬೆಂಗಳೂರು ಕರಗದ ದಿನ ಒಂದು ಉತ್ಸವ ತೆಗಿತೀವಿ. ಆವತ್ತಿನ ದಿನವೂ ಇಲ್ಲಿ ಮೆರವಣಿಗೆ ಹೋಗುತ್ತೆ. ಎಲ್ಲ ರಾಜಬೀದಿಯಲ್ಲಿ ಮೆರವಣಿಗೆ ಹೋಗ್ಬಿಟ್ಟು ಮತ್ತೆ ಅಮ್ಮನವರು ಮಾರನೇ ದಿನ ರಾತ್ರಿ ಬಂದು ಇಲ್ಲಿ ಒಂದು ನಮ್ಮ ಪರಿಚಯ ಮಾಡಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಶಂಕರ್ ಅಂದ್ಬಿಟ್ಟು. ಧರ್ಮದ ಅಧ್ಯಕ್ಷ? ಇಲ್ಲ ಸರ್, ಅಧ್ಯಕ್ಷರು ಅಂತ ಹೇಳ್ಕೊಳಲ್ಲ, ನಾವು ಸೇವಾಗ ಸೂರಿ ಸೇವಾಕರ್ತರು ಮಾಡ್ತಾ ಇದ್ದೀವಿ. ಇವಾಗ ನಾವು ಏನಂದರೆ ಬೋರ್ವೆಲ್ ಕಲ್ಸುವಾಗ ತಾಯಿದು ತೀರ್ಥ ತೊಗೊಂಡೋದ್ರೆ 100% ನೀರು ಬರಬೇಕು. ಅದು ಭಾಳ ಜನರಿಗೆ ನೋಡಿದ್ದೀನಿ. ನಂದು ತಾಯಿಯ ಒಂದು ಪವರ್ಫುಲ್ ಅದು. ಎಲ್ಲಿ ಬೋರ್ವೆಲ್ ನೀರು ಬರ್ತಾ ಇಲ್ಲ ಅಲ್ಲಿ ನೀರು ಬರುತ್ತೆ. ತಾಯಿ ದಾರಿಯಲ್ಲಿ ದೀಪ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಮನೆಗೆ ಒಂದು ಕಲಶ ಮಾಡ್ಕೊಂಡು ಹೋಗ್ತಾ ಇದ್ದು. ಇವಾಗ ನಾನು 2 ವರ್ಷದಿಂದ ಕಲ್ಸ್ಕೊಂಡ್ಬರ್ತೀನಿ. ತಮ್ಮ ಹೆಸರು ಸರ್? 1800ರಿಂದ ಡಾಕ್ಯುಮೆಂಟೇಷನ್ನು, ಪಾಂಪ್ಲೆಟ್ಸು ಅದೆಲ್ಲ ಹಂಚಿರೋದು ಮೈಸೂರು ಮಹಾರಾಜರ ಕಾಲದಿಂದನೂ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಆವಾಗ ಈ ದೇವಸ್ಥಾನಕ್ಕೆ ಒಂದು ಪಕ್ಕಾ ಕಟ್ಟಡ ಅಂತ ಇರಲಿಲ್ಲ. 25 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಏನಿದೆಯೋ ಅದಕ್ಕೆ ಪಕ್ಕಾ ಕಟ್ಟಡ ಮಾಡಿ ಪಾಯದಿಂದ ಕಟ್ಟಿ ಅದಕ್ಕೆ ಒಂದು ದೇವರ ಒಂದು ಮೂರ್ತಿ ಸ್ಥಾಪನೆ ಮಾಡಿ
ನಮ್ಮದು ಇವರು ವೈದ್ಯಲಿಂಗಾಚಾರ್ಯ ಅವರು ನ್ಯಾಷನಲ್ ಅವಾರ್ಡಿ ವಿನ್ನಿ ಅವರು ಆರ್ಕಿಟೆಕ್ಟ್ ಫಾರ್ ಟೆಂಪಲ್ಸ್ ಅವರು ಈ ದೇವಸ್ಥಾನ ನಮ್ಮ ಎಲ್ಲ ಸಹಾಯದಿಂದ ಎಲ್ಲ ಸ್ಥಾಪನೆ ಮಾಡಿ ಇವಾಗ 25ನೇ ವರ್ಷಕ್ಕೆ ಸಿಲ್ವರ್ ಜೂಬ್ಲಿಗೆ ಮತ್ತೆ ಪುನರ್ ಪ್ರತಿಷ್ಠಾಪನೆ ಅವ್ರ ಕೈಯಲ್ಲೇ ಮಾಡ್ತಾಯಿದ್ವಿ. ನಮ್ಮ ದೀಕ್ಷಿತರು ಬಂದರು, ಅವರು ಎಲ್ಲ ಬ್ರಾಹ್ಮಣ ಸಂಘದ ಅವರು ಪ್ರೆಸಿಡೆಂಟು, ಅವರೇ ಈ ದೇವಸ್ಥಾನದ ಸ್ಥಾಪನೆಗೋಸ್ಕರ ಅವಾಗ ಬಂದಿದ್ದು, ಅವರೇ ಇವಾಗ ಮತ್ತೆ ಬಂದಿದ್ದಾರೆ. ಮತ್ತು ಈ ದೇವಸ್ಥಾನದ ಏನು ಇದಂದರೆ ಪ್ರಭಾವ ಅಂದರೆ ಗಂಗಮ್ಮ ತಾಯಿ. ಈ ಗಂಗಮ್ಮ ತಾಯಿ ಬಂದು ಬಹಳ ಪುರಾತನದಿಂದನೂ ನಾವು ಇಲ್ಲಿ ಪೂಜೆ ಮಾಡ್ಕೊಂಡ್ಬರ್ತಾ ಇದ್ವಿ. ಆದ್ದರಿಂದ ಅದಕ್ಕೆ ಮುಂಚೆಯಿಂದನೂ ಪೂಜೆ ಮಾಡ್ಕೊಂಡ್ಬರ್ತಾ ಇದ್ವಿ. ಆ ದೇವಿ ಕೃಪೆಯಿಂದ ಇಡೀ ಏರಿಯಾದಲ್ಲಿ ಒಂದು 200 ಅಡಿಗೇನೂ ಇವಾಗ್ಲೂ ಬೋರ್ವೆಲ್ಲಲ್ಲಿ ಆರಾಮಾಗಿ ನೀರು ಸಿಗುತ್ತೆ. ಇವಾಗಲೂ ಬಾವಿ ತೋಡಿದ್ರೆ ಬಾವಿಯಲ್ಲಿ ನೀರು ಸಿಗುತ್ತೆ ಈ ಏರಿಯಾದಲ್ಲಿ. ಅದೇ ಈ ದೇವಿಯ ಮಹತ್ವ. ಸರ್ ದೀಪಕ್ ಅಂತ ನಮ್ಮ ತಂದೆಯವರು ಪ್ರೆಸಿಡೆಂಟ್ ಆಗಿದ್ದರು ಈ ಕಮಿಟಿಗೆ. ಅದರ ಮುಂಚೆ ನಮ್ಮ ತಾತ ಅವರು ಕಮಿಟಿಯಲ್ಲಿದ್ದರು. ಅವ್ರ ನಂತರ ಇವಾಗ ನಾನು ಕಮಿಟಿಗೆ ಸೇರಿಕೊಂಡು ನಮ್ಮ ಸೇವೆ ಆಗ್ತದೆ. ಸರ್ ಎಲ್ಲ ಒಂದು ಗ್ರೂಪ್ ಶ್ರೀ ಅಮ್ಮ ಭವಾನಿ ಮಾತಾ ಕೆ, ಶ್ರೀ ಗಂಗಮ್ಮ ಮಾತಾ ಕೆ, ಗಂಗಮ್ಮ ಮಾತಾ ಕೆ, ಶ್ರೀ ಅಮ್ಮ ಭವಾನಿ ಮಾತಾ ಕೆ. ಹಾಗೆ ಹೋಗಿ ಒಂದ್ಸರಿ ಇನ್ನೊಂದ್ಸರಿ ರೆಡಿ ಹಾಗೆ ರೀ.